ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಷನ್ ಕೊಡ್ತಾರೆ ಅಂದ್ಬಿಟ್ಟು ಎದುರಿಸಿ ಜನರಲ್ ಆಡಿಯನ್ಸು, ಜನರಲ್ ಪಬ್ಲಿಕ್ ಕಲ್ಲಂಗಡಿ ಹಣ್ಣು ತಿನ್ನೋದನ್ನ ಅವಾಯ್ಡ್ ಮಾಡಿದ್ರು. ಅದರಿಂದ ರೈತರಿಗೆ ತುಂಬ ತೊಂದರೆ ಆಯಿತು. ಅದಕ್ಕೋಸ್ಕರ ಈ ವಿಡಿಯೋ. ಮತ್ತು ಎಲ್ಲರೂ ಅಷ್ಟೇ ಕಲ್ಲಂಗಡಿ ಹಣ್ಣನ್ನ ಇಷ್ಟಪಟ್ಟು ತಿನ್ನೋರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಏನಕ್ಕೆ ಅಂತಂದರೆ ಹಿಂಗೆ ಕಲ್ಲಂಗಡಿ ಹಣ್ಣನ್ನ ತಿಂದೆ ಬಿಟ್ಬಿಟ್ಟು ಈ ಥರ ರೇಟ್ ಸಿಗದೆ ರೈತರಿಗೆ ಆದರೆ ಅವ್ರು ಕಲ್ಲಂಗಡಿ ಹಣ್ಣನ್ನ ಬೆಳೆಯೋದೇ ಬಿಟ್ಬಿಡ್ತಾರೆ. ಅವಾಗಿನ ಮುಂದೆ ನೀವು ಕೇಳಿದ್ರು ಕಲ್ಲಂಗಡಿ ಹಣ್ಣು ಸಿಗೋಲ್ಲ ನಿಮ್ಮ ಕೈಗೆ, ಸಿಕ್ಕಿದ್ರು ಗಗನಕ್ಕೇರಿರುತ್ತೆ ರೇಟು. ಅದರಿಂದ ಇವಾಗಲೇ ಎಚ್ಚರಿಸ್ಕೊಳ್ಳಿ. ನೋಡಿ, ಈಗ ನಾನು ಬ್ಲೂ ಫುಡ್ ಕಲರ್ ಹಾಕ್ತಾಯಿದ್ದೀನಿ, ಇಂಜೆಕ್ಟ್ ಮಾಡ್ತಾಯಿದ್ದೀನಿ ಕಲ್ಲಂಗಡಿ ಹಣ್ಣಿಗೆ. ನೋಡಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸಿಕ್ಕಾಬಟ್ಟೆ ಮುಕ್ಕರ್ದು ಪ್ರೆಷರ್ ಹಾಕಿ ಪ್ರೆಸ್ ಮಾಡಿರೋದಲ್ಲಿ ಅದು. ಅದಾದಮೇಲೆ ನೋಡಿ, ಈಗ ತೆಗೆದ್ನ ಎಲ್ಲ ಹೊರಗೆ ಬರ್ತಾಯಿದೆ ಆಲ್ರೆಡಿ. ನೋಡಿ ಸುಮ್ಮನೆ ಎಕ್ಸಿಟ್ ಆಗ್ತಾಯಿದೆ. ಹಿಂಗಾಗೋದ್ರಿಂದ ಬೆಳವಣಿಗೆ ಟೈಮಲ್ಲಿ ಹಿಂಗೆ ಮಾಡಿದಾಗ ಸರಿಗೆ ಶೇಪೇ ಬರೋಲ್ಲ ಕಲ್ಲಂಗಡಿ ಹಣ್ಣಿಗೆ, ಆಯಿತಾ? ಇನ್ನೊಂದು ನೋಡಿ, ಇಂಜೆಕ್ಟ್ ಏನು ಮಾಡ್ತಿದ್ದೀನಿ ಎಲ್ಲ ಹೊರಗೆ ಬರ್ತಾಯಿದೆ ಅರ್ಧಕ್ಕರ್ಧ. ತೋರಿಸ್ತೀನಿ ನಿಮಗೆ ಒಳಗಡೆ ಹೋಗಿರೋದು ಹೆಂಗೆ. ಇಂಜೆಕ್ಷನ್ನು ಕಲರ್ ಇದೆಯಲ್ಲ, ಒಳಗಡೆ ಹೆಂಗೆ ಸ್ಪ್ರೆಡ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಗೊಂದು ಐಡಿಯಾ ಬರುತ್ತೆ ಏನಕ್ಕೆ ಇಂಜೆಕ್ಷನ್ ಮಾಡಿದ್ರೆ ಈ ಥರ ಆಗುತ್ತೆ. ಸೊ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಇಂಜೆಕ್ಟ್ ಫುಡ್ ಕಲರಿಂಗ್ ಇನ್ ಟು ದ ವಾಟರ್ ಮೆಲನ್ ಲೈಕ್ ದಿಸ್. ನೋಡಿ ಎಲ್ಲ ಕಲರು ಎಲ್ಲ ಅರ್ಧಕ್ಕರ್ಧ ಹೊರಗೆ ಬಂದ್ಬಿಟ್ಟಿದೆ. ನೋಡಿ ಈ ಥರ ಆದಾಗ ಬೆಳವಣಿಗೆ ಟೈಮಲ್ಲಿ ಹಿಂಗೆಲ್ಲ ಆಯ್ತದಲ್ಲ, ಹಿಂಗಾದಾಗ ಕಲ್ಲಂಗಡಿ ಹಣ್ಣು ಶೇಪೇ ನೆಟ್ಟಿಗೆ ಬರೋಲ್ಲ. ಅವಾಗ ನೀವು ಟಚ್ಚು ಮಾಡಲ್ಲ ಕಲ್ಲಂಗಡಿ ಹಣ್ಣ. ಇರಲಿ, ಕಟ್ ಮಾಡಿ ಓಪನ್ ಮಾಡಿ ನೋಡೋಣ. ನಾನು ಎಲ್ಲಿ ಇಂಜೆಕ್ಟ್ ಮಾಡಿದ್ದೀನಿ ಅಲ್ಲಿಂದನೇ ಶುರು ಮಾಡಿರೋದು. ನೋಡಿ ಹೆಂಗೆ ದಿಕ್ಕಾಪಾಲಾಗೆ ಕಲರು ಸ್ಪ್ರೆಡ್ ಆಗಿದೆ. ಈ ಥರ ಸ್ಪ್ರೆಡ್ ಆದರೆ ನೀವು ಖಂಡಿತವಾಗ್ಲೂ ನೀವು ತಿನ್ನಲ್ಲ, ಗೊತ್ತಾಗ್ಬಿಡ್ತದೆ ಇದೇನಪ್ಪ ಇದು ಕಲರ್ ಹಾಕವನೇ ಏನೋ ಕಲ್ಲಂಗಡಿ ಹಣ್ಣಿಗೆ ಅಂತ. ಮಾಹಿತಿ ಬಂದಿತ್ತು ಏನಪ್ಪ ಅಂತಂದರೆ, ಹತ್ತಿ ತೊಗೊಂಡು ಕಲ್ಲಂಗಡಿ ಹಣ್ಣು ಮೇಲೆ ಪ್ರೆಸ್ ಮಾಡಿದ್ರೆ ಕೆಂಪು ಕಲರ್ ಆಗುತ್ತೆ ಹತ್ತಿ ಅಂತ. ಕಲ್ಲಂಗಡಿ ಹಣ್ಣು ಕೆಂಪು ಕಲರ್ ಇದ್ದು ಕೆಂಪು ಜ್ಯೂಸ್ ಕೊಟ್ಟಾಗ ಹತ್ತಿ ಪ್ರೆಸ್ ಮಾಡಿದಾಗ ಕೆಂಪು ಕಲರೇ ಬರೋದು, ಇನ್ಯಾವ ಬೇರೆ ಕಲರು ಬರಲ್ಲ. ಸೊ ನಿಮಗೆ ಅರ್ಥ ಆಗಬೇಕು ಏನಂತಂದರೆ, ಲೈಕೋಪಿನ್ ಅಂತ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಅದರಿಂದ ಕಲ್ಲಂಗಡಿ ಹಣ್ಣು ಕೆಂಪು ಬರುತ್ತೆ. ಅದು ನಂಬರ್ 1 ಆ್ಯಂಟಿ ಆಕ್ಸಿಡೆಂಟು ಮನುಷ್ಯಗೆ ಭಾರಿ ಒಳ್ಳೆಯದು. ಅದರಲ್ಲಿ ಕಲ್ಲಂಗಡಿ ಹಣ್ಣಿಗೆ ಜಾಸ್ತಿ ಐತೆ, ಖುಷಿ ಪಡಿ. ಆ ಚರ್ಮದಲ್ಲಿ ಏನಾದ್ರು ಕಲರ್ ಬಂತು ಅಂದರೆ ಪಕ್ಕ ಇಂಜೆಕ್ಷನ್ ಹಾಕೋನೆ ಅಂತ. ನಿಮ್ಗೆ ಎಲ್ಲಿ ಸಿಗುತ್ತೋ ಅಲ್ಲೋ ಗಲಾಟೆ ಮಾಡಿ ನಾನು ನಿಮ್ಮ ಜೊತೆ ನಿಂತ್ಕೊತೀನಿ. ಏನಕ್ಕೆ ಅಂತಂದರೆ ಅದು ಯಾವಾಗಲೂ ಬೆಳ್ಳಗೆ ಇರಬೇಕು, ಅಂದರೆ ಬಿಳಿ ಕಲರೇ ಇರಬೇಕು. ಕೊನೆಯದಾಗಿ ಅದೇ ಕಲ್ಲಂಗಡಿ ಹಣ್ಣು ನಾನು ಕಟ್ ಮಾಡಿ ತಿಂತೀನಿ. ಮ್ಯಾಂಗೋ ಬಿಟ್ಟರೆ ಕಲ್ಲಂಗಡಿ ಹಣ್ಣು ನನ್ನ ಫೇವ್ರೇಟ್ ಫ್ರೂಟು. ಯಾವುದೂ ವೇಸ್ಟ್ ಮಾಡಲ್ಲ. ಮತ್ತು ರೈತರು ಕಷ್ಟಪಟ್ಟು ಬೆಳೆದಿರೋ ಅದಕ್ಕೆ ಬೆಲೆ ಕೊಟ್ಟು ನಾನು ತಿನ್ನೋದು. ಎಲ್ಲೆಲ್ಲಿ ಕಲರ್ ಇಲ್ಲ ಅಲ್ಲೆಲ್ಲ ನಾನು ಬಾರಿಸೋದೆ, ಕಟ್ ಮಾಡಿ ತಿಂತಾ ಇರೋದೆ. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಹಿಂಗೆ ತಪ್ಪು ಮಾಹಿತಿ ಸ್ಪ್ರೆಡ್ ಆಗಿ ರೈತಕ್ಕೆ ತೊಂದರೆ ಆದರೆ ಅವರು ಕಲ್ಲಂಗಡಿ ಹಣ್ಣು ಬೆಳೆಯೋದನ್ನ ಬಿಡ್ತಾರೆ. ಆವಾಗ ನೀವು ಬೇಕು ಅಂದರೂ ಸಿಗಲ್ಲ, ಗಗನಕ್ಕೆ ಏರುತ್ತೆ. ಕಲ್ಲಂಗಡಿ ಹಣ್ಣು ಸಿಗದೆ ಇದ್ದಂಗೆ ಮಾಡ್ಕೊಬಿಡಿ. ಇವಾಗಲೇ ಎಚ್ಚರಿಸ್ಕೊಡಿ, ಈ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾರು ಇಂಜೆಕ್ಷನ್ ಹಾಕಿ ಬೆಳೆಯಲ್ಲ. ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಆರಾಮಾಗಿ ಎಂಜಾಯ್ ಮಾಡಿ. ಒಳ್ಳೆ ಕಲ್ಲಂಗಡಿ ಹಣ್ಣು ಅರ್ಧಕ್ಕರ್ಧ ವೇಸ್ಟ್ ಆಯಿತು ಅನ್ನೋದೇ ನಂಗೆ ಬೇಜಾರು. ಇರಲಿ,